CNG ಗ್ಯಾಸ್ ಬಂಕ್ಗಳಲ್ಲಿ ಎನಿ ಟೈಮ್ ಕ್ಯೂ ಇರುತ್ತೆ, ಮತ್ತೆ ಪ್ರೆಷರ್ ಇರಲ್ಲ, ಒಂದೊಂದ್ಸಲ ಗ್ಯಾಸ್ ಇರಲ್ಲ, ಮತ್ತೆ ಬಂಕಲ್ಲಿ ಪ್ರೆಷರ್ ಹೆವಿ ಇರುತ್ತೆ. ಅಂಥದ್ದು ಇವ್ರೇನ್ ಮಾಡಬೇಕು ಅಂತಂದ್ರೆ CNG ಅವರು ಎಲ್ಲ ಬಂಕ್ಗೂ ಆಫರ್ ಕೊಟ್ಬಿಡ್ಬೇಕು, CNG ಹಾಕ್ಸ್ಕೊಳ್ಳಿ ತುಂಬಾ ಬಿಸ್ನೆಸ್ ಆಗುತ್ತೆ ಅಂದ್ಬಿಟ್ಟು. ಇವಾಗ ನಡೀತಾ ಇರೋದೇ ಬಿಸ್ನೆಸ್. ನನ್ಗೆ ಗೊತ್ತಿರೋ ಪ್ರಕಾರ ಪೆಟ್ರೋಲ್ಗಿಂತ CNGನೇ ಜಾಸ್ತಿ ಕೊಡ್ತಾ ಇರೋದು. ಈಗ ಕೆಲವು ಕಡೆ ಬರೀ ಪೆಟ್ರೋಲು ಡೀಸೆಲ್ ಅಷ್ಟೇ ಹಾಕೋದು, ಅವರೆಲ್ಲ CNG ಹಾಕ್ಸ್ಕೊಂಡ್ರೆ ಒಳ್ಳೆ ಲಾಭ ಅವ್ರಿಗೆ. ಟ್ರೆಂಡಲ್ಲಿ ನಡೀತಾ ಇದೆ. ನನ್ಗೆ ಗೊತ್ತಿರೋ ಪ್ರಕಾರ ಅದೇ ಬೆಸ್ಟ್ ಅನ್ಕೊಂತೀನಿ, CNG ಹಾಕ್ಸ್ಕೊಳೋದೆ. ಪಾಪ ಕೆಲವರು ಪೆಟ್ರೋಲ್ ಕೂಡ ಡೀಸೆಲ್ ಕೂಡ ಒಂದೊಂದು ಬಂಕಲ್ಲಿ ಆರಾಮಾಗಿ ಕೂತಿರ್ತಾರೆ ಹುಡುಗರು, ಬಿಸ್ನೆಸ್ ಇಲ್ದಿರ. ಅಂಥವ್ರು CNG ಹಾಕ್ಸ್ಕೊಂಡ್ರೆ 100% ಓಡುತ್ತೆ. ನಾನು ಎಷ್ಟೋ ಜಾಗದಲ್ಲಿ ನೋಡಿದ್ದೀನಿ, ತುಂಬಾ ಸುಮ್ಮನೆ ಕೂತಿರ್ತಾರೆ. CNG ಇದ್ರೆ ಅಲ್ಲಿ ಆರಾಮಾಗಿ ಬರ್ತಾನೆ ಇರ್ತವೆ. ಖಾಲಿ ಅಂತೂ ಆಗಲ್ಲ CNG ಬಂಕ್ಗಳು ಯಾವತ್ತು. ಖಾಲಿ ಆದ್ರೆ ನೈಟ್ ಆಗ್ತವೆ ಅಷ್ಟೇ.